ಒಳಗಡೆ ನೋಡು ಹೆಂಗಾದ ಚಿಕ್ಕ ಕುಳಿ ಇದು ಹಿಂಗಾದ ಇದ್ರ ನಮ್ಗೆ ಏನು ಉಪಯೋಗ ಅದ ನಮ್ಮ ಅಮಾಲ್ರು ಕಸ ಗುಡ್ಸವ್ರು ಕೂಲಿಯವರು ನೀರಿದ್ರೆ ಕೆಲ್ಸಕ್ಕೆ ಬರ್ತಾರ ಗಂಜಿನಲ್ಲಿ ನೀರಿಲ್ಲಮ್ಮ ಅವ್ರ ಅಂಗಡಿಯಲ್ಲಿ ಅಂತಾರ ಕೂಲಿ ಬರೋದಿಲ್ಲ ಮತ್ತೆ ನಾವು ಒಬ್ಬರೇ ಕೆಲಸ ಮಾಡಕ್ ಆಗೋದಿಲ್ಲ ಈ ನೀರ್ ಬೇಕು ಫಸ್ಟ್ ನಮ್ಗೆ ಮಾರೇನ್ ಟ್ಯಾಕ್ ಕಡಿಸೇನೆ ಏನ್ ಮಾಡ್ತೀವಿ ಸ್ವಚ್ಛತೆ ಮಾಡವಲ್ರಿ ಇದಕ್ಕಿಷ್ಟು ಕಲೆಕ್ಷನ್ ಕೊಡುವಲ್ರು ನೀರು ಬಿಡುವಲ್ರು ಇದ್ರ ಲೇಸ ನಾವ್ ಏನ್ ಮಾಡ್ಬೇಕು ಯಾರನ್ನ ಕೇಳ್ಬೇಕು ಹೋಗಿ ನೀರೇ ಇಲ್ಲ, ನೀರು ಟ್ಯಾಂಕ್ ಇದಾವೆ ಇಲ್ಲಿ. ಆದರೆ ಪೈಪ್ ಲೈನ್ ಹಾಕ್ಯಾರ ಎಲ್ಲಿಗೆ ಟ್ಯಾಂಕಿ ಹಾಕಿದ್ದು ಎಷ್ಟು ರೊಕ್ಕ ತಿನ್ನಕ್ಕೆ ಮಾಡಕತ್ತಾರ ಇಲ್ಲಿ ಅಷ್ಟೇ. ನೀರು ಬಿಡುವಲ್ರಿ ಇಲ್ಲಿ. ಅದಕ್ಕೋಸ್ಕರ ಒಂದು 20 ನೀರು ಊಟ ಇಲ್ಲ ಅಂದ್ರೆ ಪರವಿಲ್ಲ, ನೀರು ಬೇಕ್ರಿ. ನಾವು 50 ರೂಪಾಯಿ ತಂದು ಕುಡಕತ್ತೀವ್ರಿ ಇಲ್ಲಿ. ಅದೇ ಇದು ಮಾಡೋದು. ಈ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಐತ್ರಿ, ಏನು ಮಾಡ್ತಾರೆ ಏನಿಲ್ಲ ಗೊತ್ತಾಗಲ್ಲ. ಸುಮ್ಮನೆ ಪೈಪ್ ಲೈನ್ ಹಾಕ್ಯಾರ ಆಯ್ತು ಅಷ್ಟೇ. ನೀರು 1 2 3 4 6 ಟ್ಯಾಂಕ್ಗಳವ, ನೀರೇ ಬಿಡುವಲ್ರು. ಇದೇ ನೋಡ್ರಿ ಇಲ್ಲಿ ಗಂಜಿನಾಗ ಇಷ್ಟು ದೊಡ್ಡ ಗಂಜಿ ಐತ್ರಿ. ಫಸ್ಟ್ ಆ ಕಡೆ ಗಂಜಿ ಐತಿ, ಸೆಕೆಂಡ್ ನಮ್ಮದು. ನೋಡ್ರಿ ಎಷ್ಟು ಮಂದಿ ಜನ ಇದ್ದಾರೆ ಇಲ್ಲಿ, ಅವ್ರ ನೀರೇ ಇಲ್ಲ. 10 ರೂಪಾಯಿಗೆ ಒಂದು ಬಾಟ್ಲ್ ಇಷ್ಟು ಬಾಟ್ಲ್ ತೊಗೊಂಡು ಬರ್ಬೇಕು, ಕುಡಿಬೇಕು. ಇಲ್ಲಿ ಆಫೀಸ್ನಾಗ ಆಫೀಸರಿಗೆ ಇಲ್ಲ ಅಧ್ಯಕ್ಷರಿಗೆ ನೀವು ಗಮನಕ್ಕೆ ತಂದಿಲ್ಲ ಇದನ್ನ? 2,000 ಐತ್ರಿ ಇಲ್ಲಿ ಹೇಳಕ್ಕ. 2-3 ಸಾವಿರ ಆಯ್ತು. ಅವ್ರು ಏನು ಮಾಡವಲ್ರಿ ಅಷ್ಟೇ. ಮಾಡೋದು ಸುಮ್ಮನೆ ಕಟ್ಸೋದು ಆಯ್ತು, ರೊಕ್ಕ ತಿಂತಾರೆ ಕುಂದಿರ್ತಾರೆ ಅಷ್ಟೇ. ಈ ಗಂಡಿನಲ್ಲಿ 56 ವರ್ಷ ಆಯ್ತು ನಾನು ಕೆಲಸ ಮಾಡತಕ್ಕಷ್ಟು. ನಾನು ಹೆಣ್ಮಕ್ಳಿಗೆ ಅಧ್ಯಕ್ಷರಿದೆ, ಕಮಾಂಡರ್ ಅಂತಾರೆ ನನಗಿಲ್ಲಿ. ಇಲ್ಲಿ ನಾವು ಎಷ್ಟು ಸಲ ಹೋದು ನಮ್ಮ ಸಾವಿರಲ್ಲಿ ನೀರು ಕೇಳಿದ್ವಿ, ಎಲ್ಲ ಕೇಳಿದ್ವಿ, ಹೆಣ್ಮಕ್ಳು ಶೌಚಾಲಯ ಕೇಳಿದ್ವಿ. ಅವನು ಮಾಡಿಸಿವಿ, ಎಲ್ಲ ಮಾಡಿಸಿ ಹೋದ್ರೆ ಸರ್ ಯಾವುದು ಮಾಡಿಸಿಲ್ಲ. ಇಷ್ಟು ಕೆಲಸ ಆದ ಗಂಜಿನಲ್ಲಿ ಇಷ್ಟು ಬಿಸಿಲುಗಾಲದಲ್ಲಿ ನಾವು ಕೇಳಾಕ 5 ವರ್ಷಲೇಸ್ ಕೇಳಕತ್ತೀವಿ. ನೀರು 5 ವರ್ಷಲೇಸ್ ಕೇಳಕತ್ತೀರಿ, ಒಬ್ಬರು ಹಚ್ಕೊಂಬೋದಿಲ್ಲ. ಏನು ಕೆಲಸಕ್ಕೆ ಬಾರ್ದು ಖಾಲಿ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತಾರೆ. ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ. ನಮಗೆ ನೀರು ಮಾಡಿಲ್ಲ. ನೀರು ಫಸ್ಟ್ ನಳ ಇಡ ಅಂತ ನಾವು ಎಷ್ಟು ಸಲ ಕೇಳಿದ್ರು. ನಮ್ಗೆ ನಮ್ಮ ಮಾತು ಕಿವಾಗೆ ಇಲ್ಲ. ನಮ್ಮ ಸಾಬ್ರಿಗೆ APMC ಹೋಗಿ ಲೆಟ್ರ್ ಕೊಟ್ಟು ಬಂದೀವಿ. ಪಾಪ್ರೆಡ್ಡಿ ಸಾಬು ಎಲ್ಲರೂ ಹೋಗಿ ಲೆಟ್ರ್ ಕೊಟ್ಟು ಬಂದೀವಿ. ಏನು ಸರ್, ನಮ್ಗೆ ನೀರಿಂದ ಭಾಳ ತಿಪ್ಪಲಾಗ ಹೆಣ್ಮಕ್ಳು ಶೌಚಾಲಯ ಮಾಡಿಕೊಡ್ರಿ ಎಲ್ಲೆಲ್ಲ ಅಂದ್ರು. ಅವ್ರದ್ದು ಮಾಡ್ತೀವಿ ಅಂದ್ರು ಸರ್, ಮಾಡ್ತೀವಿ ಅಂದ್ರು. ಅದನ್ನು ಯಾರು ಮಾಡಿಲ್ಲ. ಇಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳು ನಮಗೆ ಬಯಕತ್ತಾರೆ, ನೀವೇನು ಕಮಾಂಡ್ರಾಗಿರಿ, ನೀವೇನು ದೊಡ್ಡವರಾಗಿರಿ, ನೀವೇನು ಕೆಲಸ ಮಾಡ್ತೀರಿ, ಇಲ್ಲಿ ನೀರಿಲ್ಲ ಏನಿಲ್ಲ ಅಂತ ಗಂಡ್ಮಕ್ಳು ಹೆಣ್ಮಕ್ಳು ನಮಗೆ ಬಯಕತ್ತಾರೆ ಸರ್. ಜನ ಕುಡಿಬೇಕಾದ್ರೆ ಏನು ಮಾಡ್ತೀವಿ ಸರ್? ನಮ್ಮ ದಣಿಯವರು 1 ಡಬ್ಬ 2 ಡಬ್ಬ ತರಿಸ್ತಾರ. ನಮ್ಮ ದಣಿಯವ್ರು ತರಿಸಿದ ಅದ್ರಾಗ ಅರ್ಧ ಬಚ್ಚಿಟ್ಕೊಂತೀವಿ, ಒಂದು ಬಾಟ್ಲಾಗ ಹಾಕೊಂಡು. ಊಟ ಮಾಡೋಕ್ಕೆಲ್ಲ ತಂದ್ಕೊಂತೀವಿ. ಇಲ್ಲಿದ್ರೆ ಒಂದು 10 ರೂಪಾಯಿ ಕೊಟ್ಟು ಹೊರಗೆ ತಂದ್ಕೊಂತೀವಿ, ಕುಡ್ತೀವಿ. ಇಷ್ಟೇ ನಮ್ಮದು ಪರಿಸ್ಥಿತಿ. ಇಷ್ಟೇ ಆವಿಲ್ಲಿ ನೀರು ಅಷ್ಟು ಈ ಗಂಜಿನಲ್ಲಿ. ಆವಾಗಿನ ಕಾಲಕ್ಕೆ ಇವು ನಳ ಇದ್ದು, ಬೋರು ಇತ್ತು, ಕುಡ್ತಿಗಳಿದ್ದು, ದನಗಳು ಕೊಡಕ್ಕೆ ಇವು ಕಟ್ಸಿದ್ರು ಆ ಕಾಲಕ್ಕೆ. ಈ ಕಾಲಕ್ಕೆ ಎಲ್ಲ ತೆಗೆದು ಇದು ಮಾಡ್ಯಾರ. ಈಗಂತೂ ನಮ್ಗೆ ನಳ ಬೇಕು, ನೀರು ಬೇಕು, ಮಾಡಬೇಕಂತ ನಾವು ದಯವಿಟ್ಟು ಕೇಳ್ಕೊಂತೀವಿ ದೊಡ್ಡವ್ರಿಗೆ. ಸರ್, ನಾವು ಆಮೇಲೆ ಕೆಲಸ ಮಾಡೋರು, ನಮಗೆ ನೀರಿಲ್ಲ ಏನಿಲ್ಲ, ಎಲ್ಲ ಟ್ಯಾಂಕ್ಗಳು ಬಂದಾಗ್ಯಾವ, ಬೋರು ಹಾಕ್ಸೋರಿಲ್ಲ.
ನೀರು ಏನಾನ ಕುಡಿಬೇಕು ಆಮೇಲೆ ಎಲೆಯನ್ನು ತುಳ್ಕೊಂಬೇಕ ಅದು ಇದು ಅಂತ ಮಂದಿ ಅಂತಾರೆ, ಗಲೀಜು ಮಾಡ್ತಾರಂತ. ಅದ್ರಾಗ ಗಿಲಾಸ್ ಇಟ್ಟರೆ ಸುಮ್ಮನೆ ಅವರೇ ಕುಡಿತಾರೆ. ನೀರು ತೊಳ್ಕೋದಿಲ್ಲ, ಏನಿಲ್ಲ, ವೇಸ್ಟ್ ಮಾಡೋದಿಲ್ಲ, ವೇಸ್ಟ್ ಆಗೋದಿಲ್ಲ. ಎಲ್ಲ ನೋಡ್ಬೇಕಾಗ್ತದೆ. ನಾವು ಈ ಬಿಸಿಲಿಗೆ ನೀರು ಅಂತ ನಾವು ಸಾಯ್ತೀವಿ. ನಿಜವೇ ಇಲ್ಲ ಸರ್. ಎಷ್ಟು ವರ್ಷ? 30 ವರ್ಷ. ಹಾಂ, ಹೌದು ಸರ್. ಅವಲಿಂದನೂ ನೀರಿಲ್ವಾ ಇಲ್ಲಿ? ಇಲ್ಲ ಸರ್. ಅಲ್ಲಿ ನೋಡಿದ್ರೆ ಆ ಕಡೆ ಬಾತ್ರೂಮಿಗೆ ಅದು ಇದು ಅಂತ ಅವರು ಸಪ್ಲೈ ಮಾಡೋದು, ಅದಕ್ಕೋಸ್ಕರ ಅದು ಬಂದ್ ಮಾಡಿಬಿಟ್ರು ಬಾತ್ರೂಮ್ ಭೀ. ಅವ್ರ ಕಡೆಯಲ್ಲಿ ನಮಗೆ ನೀರು ಕುಳ್ಳರ್ದಂಗೆ ಬಂದ್ ಮಾಡಿಬಿಟ್ರು ಪೂರ್ತಿ. ಎಷ್ಟು ವರ್ಷದಿಂದ ನೀರು ಇಲ್ಲಿ? ಇಲ್ಲಿ ಈಗ ಏನಿಲ್ಲ ಅಂದ್ರೆ 20 ವರ್ಷ ಆಯ್ತು ಸರ್. ಒಟ್ಟು ನೀರೇ ಇಲ್ಲ? ನೀರೇ ಇಲ್ಲ. ಈಗ ನೀವು ಕುಡಿಬೇಕಾದ್ರೆ ಏನು ಮಾಡ್ತೀರಿ? ಇದು ನೀರು ಕುಡಿಬೇಕಾದ್ರೆ ಎಲ್ಲಿಂದ? ಇಲ್ಲಿ ನೋಡ್ರಿ, ಹೋದ್ರೆ ಅಲ್ಲಿ ಹೋದ್ರೆ ಇದ್ರಾಗ ತಂದ್ಕೋಬೇಕು ಸೋಡಾ ಅಂಗಡಿದಾಗ, ಇಲ್ಲಾಂದ್ರೆ ಎಲ್ಲೇನ ಬಾರ್ಸೆಪ್ದಲ್ಲಿ ನಳ ಬರ್ತದಲ್ಲ, ತಂದ್ಕೊಂತೀರೇನು? ಸ್ವಂತ ರೊಕ್ಕ 5 ರೂಪಾಯಿ ನೋಡ್ರಿ. 5 ರೂಪಾಯಿ ಬಾಟ್ಲಿ, 5 ರೂಪಾಯಿ. ಅಂಗಡಿದಾಗ ಹೋದ್ರೆ ದಿವಸ ಹಿಂಗೆ ನೋಡು, ಅಂಗಡಿದಾಗ ಹೋದ್ರೆ ಅವ್ರ ಅಂಗಡಿ ಹೋದ್ರೆ ಬರಬಾರ್ದು ಅಂತ ಮತ್ತೆ ಅಂಗಡಿದಾಗ ಹೋದ್ರೆ ನೀವು ಬೇಸ್ ಮಾತಾಡಕತ್ತಿ. ನಗರ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನ ಇರುವಂಥ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಏನು ತಾವು ರೈತಾಪಿ ವರ್ಗದ ಬರುವಂಥ ಜನರು, ನಮ್ಮ ಕರ್ನಾಟಕದವರು ಇರ್ಬೋದು ಮತ್ತು ತೆಲಂಗಾಣ ಬೇರೆ ರಾಜ್ಯದಿಂದ ಕೂಡ ಇಲ್ಲಿ ಭಾಳಷ್ಟು ರೈತರು ತಮ್ಮ ಬೆಳೆದಂಥ ಬೆಳೆಗಳನ್ನು ಮಾರುವಂಥದಕ್ಕೆ ಮತ್ತು ಸೂಕ್ತವಾದ ಮಾರ್ಕೆಟ್ ರೇಟ್ ಕೂಡ ಇಲ್ಲಿ ಕೊಡುವಂಥ ವರ್ತಕರು ಕೂಡ ಇದ್ದಾರೆ ಅಂತೇಳಿ ಅವ್ರ ಮೇಲೆ ವಿಶ್ವಾಸದಿಂದ ಇಲ್ಲಿ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಖಂಡಿತವಾಗಿ ಅವರಿಗೆ ಬೇಕಾದಂಥ ಮೂಲ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಮಾಲ್ ಆಗಿರ್ಬೋದು ಮತ್ತು ರೈತಾಪಿ ವರ್ಗದವರು ಬರ್ತಾ ಇದ್ದಾರೆ. ಏನು ಕುಡಿಯುವ ನೀರು ಏನು ಇಲ್ಲಿ ಹಾಕಿದಂಥ ಬೋರ್ವೆಲ್ಗಳ ಸೋರ್ಸ್ಗಳು ಭಾಳಷ್ಟು ಬತ್ತಿ ಹೋಗ್ತಾ ಇದ್ದಾವೆ. ಹಾಗಾಗಿ ಮೊನ್ನೆ ಮತ್ತೆ ಈಗ 60 ಲಕ್ಷ ರೂಪಾಯಿಗಳನ್ನು ಒಂದು ಟ್ಯಾಂಕು ಮತ್ತು ಫಿಲ್ಟ್ರೇಷನ್ ಬೆಡ್ಡನ್ನು ಎಲ್ಲ ರೆಡಿ ಮಾಡಿದ್ದಾರೆ. ಮತ್ತು ಒಂದು ಬೋರ್ವೆಲ್ಲನ್ನು ಕೊರೆದ್ರೆ ಭಾಳ ಕಡಿಮೆ ನೀರು ಅಂತ ಬಂದಿದೆ. ಹಾಗಾಗಿ ಮುನ್ಸಿಪಾಲ್ಟಿ ಏನು ಇವತ್ತು ಮಹಾನಗರ ಪಾಲಿಕೆ ಆಗಿದೆ, ಕಮಿಷನರ್ ಅವರು ನಮಗೇನು ಕೃಷ್ಣಾ ನದಿಯಿಂದ ಬರುವಂಥ ನೀರನ್ನು ನಮಗೆ ಈಗ ಅವ್ರಿಗೂ ಕೂಡ ಇಲ್ಲಿಂದ ಟ್ಯಾಕ್ಸನ್ನು ಏನು ವರ್ತಕರು ಟ್ಯಾಕ್ಸ್ ಅಂಗಡಿಗಳಿಂದ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಮತ್ತು ಅದರಲ್ಲಿ ವರ್ತಕರು ಅಂಗಡಿಗಳಿದ್ದಾವೆ ಮತ್ತು ಮನೆಗಳು ಕೂಡ ಅಲ್ಲಿ ವಾಸವನ್ನು ಮಾಡಿದ್ದಾರೆ ಅವರು. ಹಾಗಾಗಿ ಅವರಿಗೆ ಮತ್ತು ಇಲ್ಲಿರುವಂಥ ರೈತಾಪಿ ವರ್ಗಕ್ಕೆ ಕೊಡುವಂಥದ್ದು ಕೂಡ ಅದಕ್ಕೆ ಕಮಿಷನರ್ ಹತ್ರ ನಾನು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಏನು ಸೆಕ್ರೆಟರಿನ ಕರೆಸಿ ನಾಳೆ ನಾಡ್ದು ಮಾತಾಡಿ ಅದನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋದು. ಖಂಡಿತವಾಗಿ ರೈತರಿಗೆ, ಯಾಕಂದರೆ ಬೇಸಿಗೆ 44 ಡಿಗ್ರಿ ಸೆಲ್ಸಿಯಸ್ ಇರುವಂಥ ಸಂದರ್ಭದಲ್ಲಿ ನಾವು ರೈತಾಪಿ ವರ್ಗಕ್ಕೆ ಕುಡಿಯುವ ನೀರು ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಖಂಡಿತವಾಗಿ ಮಾಡೋಣ. ನೀವು ಹೇಳುವಂಥದ್ದು ಸರಿ ಇದೆ, ಇಲ್ಲಂತಲ್ಲ. ಯಾಕಂದರೆ ಇಲ್ಲಿರುವಂಥ ವ್ಯವಸ್ಥೆಗಳು ಸರಿಯಾದ ಸ್ಟೋರೇಜ್ ಇರಲಿಲ್ಲ. ಹಾಗಾಗಿ ಈಗ ಟ್ಯಾಂಕ್ಗಳನ್ನು ನಿರ್ಮಾಣ ಆಗಿದೆ. ಆದಷ್ಟು ಜಲ್ದಿ, ಒಂದು ವೇಳೆ ಅವರು ಜಲ್ದಿ ಶೀಘ್ರದಲ್ಲಿ ಕೊಡದೇ ಹೋದರೂ ಕೂಡ
ಅಟ್ಲೀಸ್ಟ್ ಟ್ಯಾಂಕರ್ಗಳು ಯಾವ ರೀತಿ ಅಲ್ಲೊಂದಲ್ಲೇ ಸ್ಟೋರೇಜ್ಗಳನ್ನು ಮಾಡುವಂಥದಕ್ಕೆ ನಾನು ಸೂಚನೆಯನ್ನು ಕೊಡ್ತೀನಿ. ಸುಮಾರು ಹೆಣ್ಮಕ್ಳು ಇಲ್ಲಿ ಲೇಬರ್ಸ್ ಇದ್ದಾರೆ. ಅವರು ನಾವು ಬಯಲು ಶೌಚಾಲಯ ಹೋಗ್ತಾ ಇದ್ದೀವಿ. ನಮಗೆ ಇಷ್ಟು ವರ್ಷದಿಂದ ನಾವು ಬೇಡಿಕೆ ಇಟ್ಟರು ಕೂಡ ಒಂದು ಶೌಚಾಲಯ ಮಾಡಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ನೋಡಮ್ಮ, ಅದರದ್ದು ಕೂಡ ಈಗ ನಾನು ನಮ್ಮ ಗಮನಕ್ಕೆ ಬಂದಿದೆ. ಸ್ವಲ್ಪ ಖಂಡಿತವಾಗಿ ಅದನ್ನ ಚರ್ಚಿಸಿ ಮಾತಾಡ್ತೀನಿ.